ಜೆಡಿಎಸ್ ಮುಖಂಡ ಮತ್ತು ವಾರ್ಡ್ ಸಂಖ್ಯೆ 9ರ ಸಾಮಾಜಿಕ ಕಾರ್ಯಕರ್ತ ಇಲಿಯಾಸ್ ಬಾಬು ಅವರು ವಾರ್ಡ್ ಸಂಖ್ಯೆ 9ರ ಕೆಸರಿಯಲ್ಲಿರುವ ತಮ್ಮ ಕಚೇರಿಯಲ್ಲಿ ಎಲ್ಎಲ್ಆರ್ ವಿತರಣೆಯ ಸಣ್ಣ ಕಾರ್ಯಕ್ರಮವನ್ನು ಆಯೋಜಿಸಿದರು. ಹೌದು, ಕಳೆದ ವಾರ ಡ್ರೈವಿಂಗ್ ಲೈಸೆನ್ಸ್ ಇಲ್ಲದವರನ್ನ ಜೆಡಿಎಸ್ ನಾಯಕ ಇಲಿಯಾಸ್ ಬಾಬು ಅವರು ಕೆಸರಾ ನಿವಾಸದ ದಾಖಲೆಗಳನ್ನು ಸಂಗ್ರಹಿಸಿ ಅಧಿಕೃತವಾಗಿ ಸಲ್ಲಿಸಿದರು. ಜೆಡಿಎಸ್ ನಾಯಕ ಇಲಿಯಾಸ್ ಬಾಬು ಅವರ ಪ್ರಕಾರ 500ಕ್ಕೂ ಹೆಚ್ಚು ದಾಖಲೆಗಳನ್ನು ಇದೀಗ ಸಲ್ಲಿಸಲಾಗಿದೆ ಮತ್ತು ಇಂದು ಅವರು ಎಲ್ಎಲ್ಆರ್ ಅನ್ನು ವಿತರಿಸುತ್ತಿದ್ದಾರೆ ಮತ್ತು 40 ದಿನಗಳ ನಂತರ ಸಂಬಂಧಪಟ್ಟ ವ್ಯಕ್ತಿಗೆ ಡ್ರೈವಿಂಗ್ ಲೈಸೆನ್ಸ್ ಅನ್ನು ಕೊಡಲಾಗುತ್ತೆ ಎಂದರು. ಇಲಿಯಾಸ್ ಬಾಬು ಅವರು ನಮ್ಮ ವಾಹಿನಿಯೊಂದಿಗೆ ಮಾತನಾಡ್ತಾ, ಇದು ಜೆಡಿಎಸ್ ಎಂಎಲ್ಸಿ ಮಂಜೇಗೌಡ ಮತ್ತು ಜೆಡಿಎಸ್ ರಾಜ್ಯ ನಾಯಕ ಅಬ್ದುಲ್ ಅಜೀಜ್ ಅಬ್ದುಲ್ಲಾ ಅವರ ಸಹಾಯದಿಂದ ಮಾತ್ರ ಸಾಧ್ಯವಾಗಿದೆ ಎಂದರು. ಇನ್ನು ವಾರ್ಡ್ ಸಂಖ್ಯೆ 9ರಲ್ಲಿ ಡ್ರೈವಿಂಗ್ ಲೈಸೆನ್ಸ್ ವಿತರಣೆಯ ಕುರಿತು ಹೆಚ್ಚಿನ ವಿವರಗಳನ್ನು ತಿಳಿಯಲು ಈ ವಿಡಿಯೋದವರೆಗೆ ನಮ್ಮೊಂದಿಗಿರಿ. ಯಾವುದೇ ಹೊಸ ಲೇಟೆಸ್ಟ್ ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ಗಳಿಗಾಗಿ ನೀವು ತಕ್ಷಣವೇ ನಮ್ಮ ಮೈಸೂರು ನ್ಯೂಸ್ 21 ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಮ್ಮ ಚಾನೆಲ್ನ ಫಾಲೋ ಮಾಡಿ. ಇವತ್ತು ನಾವು ಸುಮಾರು ಒಂದು 500 DLಗಳಿಗೆ ಮಾನ್ಯ RTO ಅವರು ARTO ಅವರು ಅವ್ರಿಗೆ ಹೋಗಿ ನಾವು ಭೇಟಿ ಮಾಡಿದ್ವಿ. ನಮ್ಮ ವಿಧಾನ ಪರಿಷತ್ ಸದಸ್ಯರಾದ ಸನ್ಮಾನ್ಯ ಮಂಜೇಗೌಡರು ಮತ್ತು ನಮ್ಮ ನಾಯಕರಾದ ಅಬ್ದುಲ್ಲಾ ಭೈ ಅವರು ಅವ್ರಿಗೆ ನಾವು ಈ ಬಗ್ಗೆ ನಾವು ಏನು ಇವತ್ತು ಮೈಸೂರಿನಲ್ಲಿ ಎಲ್ಲ ಕಡೆ ಪೊಲೀಸು ಟ್ರಾಫಿಕ್ ಚೆಕ್ಕಿಂಗು ಅದರಲ್ಲೇ ಅಂತೂ ಮಹಿಳೆಯವ್ರಿಗೂ ಭಾಳ ಅಂದರೆ ಕಾನೂನು ಚೌಕಟ್ಟಿನಲ್ಲಿ ನಾವು ಸರಿಯಾಗಿರಬೇಕು. ಈಗ ಪೊಲೀಸರು ಮಾಡ್ತಾರೋ ತಪ್ಪಂತ ನಾವು ಹೇಳೋಕ್ಕಾಗಲ್ಲ. ಈಗ ಪೊಲೀಸರು ಮಾಡ್ತಾರೋ ತಪ್ಪಂತ ನಾವು ಹೇಳೋಕ್ಕಾಗಲ್ಲ. ಕಾರಣ ಏನಂದರೆ ಕಾನೂನು ಚೌಕಟ್ಟಿನಲ್ಲಿ ಹೆಲ್ಮೆಟ್ಟು, DL, ಇನ್ಶೂರೆನ್ಸ್ ಕಡ್ಡಾಯಾಗಿರಬೇಕು. ಈಗ ನಮ್ಮ ಹತ್ರ ಏನಂದರೆ ನಾವು ಒಂದು ಮೊದಲಿಂದ ಅವೇರ್ನೆಸ್ ಪ್ರೋಗ್ರಾಮ್ ಆಗಬೇಕಾಗಿತ್ತು. ಯಾವ ನಮ್ಮ NR ಕ್ಷೇತ್ರದಲ್ಲಿ ಭಾಳಷ್ಟು ಏನಂದರೆ ಕಾನೂನು ಬಿಟ್ಟು ನಾವು ಕೆಲಸ ಮಾಡ್ತೀವಿ. ಆಟೋಗೆ DL ಇರಲ್ಲ, ಸ್ಕೂಟ್ರಿಗೆ DL ಇರಲ್ಲ, ನಮಗೆ ಹೆಲ್ಮೆಟ್ ಇರಲ್ಲ, ಇನ್ಶೂರೆನ್ಸ್ ಇಲ್ಲದೆ ನಾವು ಗಾಡಿಗಳು ಓಡಿಸ್ತೀವಿ. ಅದರಲ್ಲಿ ನಮ್ಗೆ ನಷ್ಟ ಏನಂದರೆ ಏನಾದ್ರು ಅನಾಹುತ ಆದರೆ ಅದಕ್ಕೆ ನಾವು ನಾಳೆ ಏನು ಕ್ಲೇಮ್ ಮಾಡೋಕ್ಕೇನೆ ಆಗಲ್ಲ. ಒಂದು ಕಾಂಪನ್ಸೇಷನ್ ಕ್ಲೇಮ್ ಮಾಡೋಕ್ಕಾಗಲ್ಲ. ಒಂದು ಕಂಪ್ಲೇಂಟ್ ನಾವು ಹೋಗಿ ಕೊಟ್ಟರೆ ನಮ್ಮ ಕಂಪ್ಲೇಂಟ್ ತೊಗೊಳ್ಳಲ್ಲ ಅವರು. ಏನು ನಿಮ್ಮ ಹತ್ರ DL ಇಲ್ಲ, ಇನ್ಶೂರೆನ್ಸ್ ಇಲ್ಲ, ಎಲ್ಲ ಲ್ಯಾಬ್ಸ್ ಅಂತ ಹೇಳ್ಬಿಟ್ಟು ನಮಗೆ ಮುಜುಗರ ಆಗ್ತಾರೆ ಅವರು ಕಾನೂನು ಚೌಕಟ್ಟಿನಲ್ಲಿ. ಹಾಗಾಗಿ ನಾವೇನು ಮಾಡಿದ್ವಿ ಅಂದರೆ ಸನ್ಮಾನ್ಯ ಮಂಜೇಗೌಡರ ಮುಖಾಂತರ ನಮ್ಮ ARTO ಅವರಿಗೆ ಮತ್ತು ನಮ್ಮ ಅಬ್ದುಲ್ ಭೈ ಅವರು ನಾವೆಲ್ಲ ಸೇರಿ ಇವತ್ತು ನಮ್ಮ ವಾರ್ಡ್ ವ್ಯಾಪ್ತಿ ವಾರ್ಡ್ ನಂಬರ್ 9ರಲ್ಲಿ ನಾವು ಸುಮಾರು 500 DLಗಳು ಮಾಡಿಕೊಡಿ ಅಂತ ಹೇಳ್ಬಿಟ್ಟು ನಮ್ಮ ಸನ್ಮಾನ್ಯ ಮಂಜೇಗೌಡರು ARTO ಅವ್ರು ಕೇಳಿದ್ರು. ಅವರು ತಕ್ಷಣ ಅವ್ರ ಮಾತನ್ನ ಗೌರವ ಕೊಟ್ಟು 500 DLಗಳು ಮಾಡಿಕೊಡ್ತೀವಿ ಅಂತ ಹೇಳ್ಬಿಟ್ಟು ಇವತ್ತೆಲ್ಲ ನಮ್ಮ ಅಕ್ಕ ತಂಗಿರೆಲ್ಲ ಇವತ್ತು ನಮ್ಮ ಅಣ್ಣ ತಂದಿರೆಲ್ಲ ಬಂದಿದ್ದಾರೆ. ಸಂತೋಷ ಸುದ್ದಿ ಏನಂದರೆ ನಾವು ಅನೌನ್ಸ್ಮೆಂಟ್ ಮಾಡಿದ ತಕ್ಷಣ ಇವರೆಲ್ಲ ಬಂದು ಒಂದು ನಂಬಿಕೆ ಮಾಡಿಕೊಂಡು ನಮ್ಮ ಕಚೇರಿಗೆ ಬಂದು ಜಾತ್ಯತೀತ ಜನತಾದಳ ನಮ್ಮ ಕಚೇರಿಗೆ ಬಂದ್ಬಿಟ್ಟು ಇವತ್ತು ಆಗಲೇ ಬಂದು ಅವರೆಲ್ಲ ಅಪ್ಲಿಕೇಶನ್ನ ಫಿಲಪ್ ಮಾಡಿ ಇಲ್ಲೇ ನಾವು ಕೂರಿಸಿ ಅಪ್ಲೋಡ್ ಮಾಡಿಸಿದ ತಕ್ಷಣ ಅವರಿಗೆ DL ಬರಂಗೆ ಮಾಡಿದ್ದೀವಿ. ಈಗ ಆ ಡೇಟಿಂದ 40 ದಿನಕ್ಕೆ DL ಬರುತ್ತೆ. ಇದು ಫೈನಲ್ ಅಲ್ಲ, ಇದು ಕಾನೂನು ಚೌಕಟ್ಟಿನಲ್ಲಿ ಇದು ಫೈನಲ್ ಅಲ್ಲ, DL ಫೈನಲ್ಲು, ಬರೀ ಎಲ್ಎಲ್ಆರ್ ಇದು. ಹಾಗಾಗಿ ನಾವು ಗಾಡಿ ಓಡಿಸ್ಬೇಕಾದ್ರೆ ನಮ್ಮ ಹತ್ರ LLR ಐತೆ ಅಂತ ಹೇಳ್ಬಿಟ್ಟು ನಾವು ಓವರ್ ಕಾನ್ಫಿಡೆನ್ಸ್ ಹೋಗೋಕ್ಕಾಗಲ್ಲ. ಕಾನೂನು ಚೌಕಟ್ಟು DL ಇಸ್ ಫೈನಲ್. ಅದಕ್ಕೆ ನಾವು LLR ಹಾಕಿಕೊಳ್ಳೆ ನಾವೇನು ನಮ್ಮ ಗಾಡಿಗೆ ಎಲ್ಲ ಅಂತ ಮಾರ್ಕ್ ಹಾಕ್ಬೇಕು, ಬೋರ್ಡ್ ಹಾಕ್ಬೇಕು. ಅದು ಏನಾಗುತ್ತೆ ಅಂದರೆ ಕಾನೂನು ಚೌಕಟ್ಟು ಒಂದು ಅವಕಾಶ ಇರುತ್ತೆ. ಇವರು LLR ಮಾಡಿದ್ದಾರೆ ಅಂತ ಅವ್ರಿಗೆ ಗೊತ್ತಾಗುತ್ತೆ. ಇಲ್ಲ ಒಂದು ಅವಕಾಶ ಬಿಡ್ತಾರೆ, ಏನಾದರೂ ಎಲ್ಲ ಮಾಡಿದರೆ DL ಬರುತ್ತೆ ಅಂತ ಹೇಳ್ಬಿಟ್ಟು. ಇಲ್ಲಾಂದ್ರೆ ಏನು ಮಾಡ್ತಾರೆ ಅಂದರೆ 500 ರೂಪಾಯಿ, 1000 ರೂಪಾಯಿ, 2000 ರೂಪಾಯಿ, 300 ರೂಪಾಯಿ ತಮ್ಮ ಏನು ಈ ಹಳೆ ಬ್ಯಾಲೆನ್ಸ್ ಏನಿರುತ್ತೆ
ಅದೆಲ್ಲ ಪನಿಷ್ಮೆಂಟ್ ಆಗ್ತಾರೆ. ಹಾಗಾಗಿ ನಾವೆಲ್ಲರೂ ಕೇಳ್ಕೊತೀನಿ ನಾನು, ನಮ್ಮ ವಾರ್ಡ್ ಇಲ್ಲ, ನಮ್ಮ ವಾರ್ಡ್ ಬಿಟ್ಟು ಕೂಡ ಯಾರಾದ್ರು ಬಂದರೂ ಕೂಡ ನಮ್ಮ ಜವಾಬ್ದಾರಿ ನಮ್ಮ ಸ್ಥಳೀಯರಿಗೆ, ನಮ್ಮ ಮತದಾರರಿಗೆ, ಯಾವುದೇ ಒಂದು ಜನಾಂಗ ಜಾತಿ ಜನಾಂಗ ಇರಲಿ ಅದಕ್ಕೆ ನಾವು ಇದು ಮಾಡಲ್ಲ. ಎಲ್ಲರೂ ಬಂದು ನಮ್ಮ ಹತ್ರ ನಮ್ಮ ಕಚೇರಿಗೆ ಬಂದು ತಾವೆಲ್ಲ ಸಹಾಯ ತಗೋಬೋದು. ಜೊತೆಗೆ ವಯಸ್ಸಾಗಿರೋಂಥವ್ರಿಗೆ SSV ಸಂಧ್ಯಾ ಸುರಕ್ಷಣಾ ಯೋಜನಾ ಅದರ ಅಡಿಯಲ್ಲಿ ಸುಮಾರು 1500 ರೂಪಾಯಿ ಅವರಿಗೆ ತಿಂಗಳಿಗೆ ಆದಾಯ ಬರುತ್ತೆ ತಾಲೂಕು ಆಫೀಸಿಂದ. ವಿಧವೆ ವೇತನ ಅಂತ ಹೇಳ್ಬಿಟ್ಟು 1500 ರೂಪಾಯಿ 1000 ರೂಪಾಯಿ ಬರುತ್ತೆ. ಮತ್ತು ಅಂಗವಿಕಲರಿಗೆ ಒಂದು 1500 ರೂಪಾಯಿ ಬರುತ್ತೆ. ಅವ್ರಿಗೆಲ್ಲ ಫ್ರೀ ಆಫ್ ಕಾಸ್ಟು. ಇದಕ್ಕೇನು ಮಾಡಿದ್ದೀವಿ ಅಂದರೆ, ಇದು ಕೆಲವ್ರು ಹೇಳ್ತಾರೆ, ಈಗ ನಾವು ಗ್ಯಾಸ್ ಕನೆಕ್ಷನ್ ಕೊಟ್ವಿ, ಯಾವುದು ಸುಮಾರು 600 ಕುಟುಂಬಗಳಿಗೆ ನಾವು ಉಚಿತವಾಗಿ ಗ್ಯಾಸ್ ಕನೆಕ್ಷನ್ ಕೊಟ್ಟಿದ್ದೀವಿ. ಅದ್ರ ಪ್ರಚಾರ ಏನು ಮಾಡಿದ್ರು ಅಂದರೆ, ಎಲ್ಲ ಮನೆಗಳಿಗೆ ಮೋದಿಯವರು ಪೈಪ್ಲೈನ್ ಕೊಡ್ಬಿಡ್ತವ್ರೆ ನಾಳೆನೇ, ಅದಕ್ಕೆ ಗ್ಯಾಸ್ ಫ್ರೀ ಆಗಿಬಿಟ್ಟೈತೆ ಅಂತ ಹೇಳ್ಬಿಟ್ಟು ಎಲ್ಲ ಆ ಥರ ಇಲ್ಲ. ಅದು ನಮ್ಮ ಪ್ರಯತ್ನ ಇತ್ತು, ನಮ್ಮ ನಿಯತ್ತಿತ್ತು. ಎಲ್ಲ ಮನೆಗಳು ಬಡ ಕುಟುಂಬಗಳಿಗೆ ನಾವು ಗ್ಯಾಸ್ ಉಚಿತ ನಾವು ವಿಸ್ತರಣೆ ಮಾಡ್ಬೇಕಂತ ಹೇಳ್ಬಿಟ್ಟು ಪ್ರಯತ್ನ ಮಾಡಿ 600 ಕುಟುಂಬಗಳು ಕೊಟ್ಟಿರೋದು. ಏನು ನಾಳೆ ಬಂದ್ಬಿಟ್ಟು ಮೋದಿಯವರು ನಾಳೆ ಮನೆ ಗ್ಯಾಸ್ ಕೊಡ್ತಾ ಇಲ್ಲ, ಅದು ಬರೋ ಟೈಮ್ನಲ್ಲಿ ಬರಲಿ. ಅದು ಯಾವುದು ಇದು ಕೂಡ ಅಷ್ಟೇ, ಇದು ಚಲನ್ 200 ರೂಪಾಯಿನ ಕಟ್ಟಿದ್ದಾರೆ. ಯಾವುದು 200 ರೂಪಾಯಿ ಚಲನ್ ಕಟ್ಟಿದ್ದಾರೆ ಅವ್ರು ಸ್ವಂತ ದುಡ್ಡಿಂದ. ನಾವೇ ಹಾಕೋತೀನಿ ಅಂತ ಹೇಳಿದ್ವಿ, ಇಲ್ಲ ಬಾಬಣ್ಣ ಬೇಡ, ನಾವು ನಮ್ಮ ಕಡೆಯಿಂದ ನಾವು 200 ರೂಪಾಯಿನ ಕಟ್ತೀವಿ ಅಂತ ಹೇಳ್ಬಿಟ್ಟು ಅವ್ರು ಖುದ್ದಾಗಿ ಹೇಳಿ ಅವರು 200 ರೂಪಾಯಿ ಅವರು ಸ್ವಂತ ಕಟ್ಟಿದ್ದಾರೆ. ಹಾಗಾಗಿ DL ಕೂಡ ಆ ಟೈಮಿಂದ 40 ದಿನಕ್ಕೆ DL ಅವ್ರು ಬರುತ್ತೆ. ಎಲ್ಲರೂ ಕರೆಸ್ಬಿಡಿ, ನಮ್ಮ ಮಂಜೇಗೌಡರು ಕರೆಸ್ತೀವಿ, ನಮ್ಮ ಅಬ್ದುಲ್ಲಾ ಬೇಗವ್ರಿಗೆಲ್ಲ ಕರೆಸ್ತೀವಿ. ಒಂದು ಕಾರ್ಯಕ್ರಮ ಮಾಡಿ ಒಂದು ಸಂತೋಷ ಸುದ್ದಿ ಎಲ್ಲ ಸೇರ್ಬೇಕಲ್ಲ. ಯಾವುದು ದುಃಖದಲ್ಲಿ ಎಲ್ಲರೂ ಸೇರ್ತಾರೆ, ಸಂತೋಷದಲ್ಲಿ ಕೂಡ ಎಲ್ಲರೂ ಸೇರಬೇಕು. ನಾವೆಲ್ಲ ಸೇರಿ ನಾವೇನು ಕೆಲಸ ಮಾಡ್ತೀವಿ ಅದಕ್ಕೆ ಅವ್ರಿಗೆ ಕೂಡ ಒಂದು ಹುಮ್ಮಸ್ ಇರಬೇಕು. ನಾಳೆ ಇನ್ನೊಂದು ಕೆಲಸ ತೊಗೊಂಡೋದ್ರೆ ಅವ್ರು ಮಾಡ್ತಾರಪ್ಪ ಕೆಲಸ, ನಿಯತ್ತಾಗಿ ಕೆಲಸ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಮನಸ್ಸಿನಲ್ಲಿ ಬರಬೇಕು. ಹಾಗಾಗಿ ನಮ್ಮ ವಾರ್ಡ್ ವ್ಯಾಪ್ತಿ ಎಲ್ಲ ಬೇರೆ ವಾರ್ಡ್ ಇದ್ರೂ ಕೂಡ ಎಲ್ಲರೂ ಯಾರು ಬೇಕಾದ ಬಂದು ಕೆಲಸ ಮಾಡ್ಕೋಬೋದು. ಮತ್ತು ಅನಿಲ ಏನು ಭಾರತ್ ಗ್ಯಾಸ್ ಕನೆಕ್ಷನ್ಸ್ ಏನು ಇನ್ನೈತೆ, ಇನ್ನೂ ಕೂಡ ಯಾರು ಬ್ಯಾಲೆನ್ಸ್ ಇದ್ದರೆ ನಮ್ಮ ಕಚೇರಿಗೆ ಬಂದು ಅವರು ಸಹಾಯ ತಗೋತಾರೆ. ಸರ್, ಎಲ್ಲೋ ಒಂದು ಕಡೆ 500 LLR ಏನಿದೆ ನೀವು ಡಿಸ್ಟ್ರಿಬ್ಯೂಷನ್ ಇವತ್ತು ಮಾಡಿದ್ದೀರಾ. ಸೊ ಹೊಸ ಕಮಿಷನರ್ ಬಂದಾದ್ಮೇಲೆ ತುಂಬ ಸ್ಟ್ರಿಕ್ಟ್ ಆಗಿದೆ ರೂಲ್ಸು, ಪೊಲೀಸ್ ಕಮಿಷನರ್ ರಮೇಶ್ ಸರ್ ಬಂದಾದ್ಮೇಲೆ. ಸೊ ಆ ವಿಷಯಕ್ಕೆ ತಗೊಂಡು ನೀವು ಇಷ್ಟೆಲ್ಲ ಮಾಡಿದ್ದೀರಾ ಹೇಗೆ ಅಂತ? ನಮಗೇನಂದ್ರೆ, ಈಗ ನನಗೆ ಒಂದು ಹೇಳ್ತೀನಿ, ನನಗೂ DL ಇರಲಿಲ್ಲ. ಈಗ ನಾನು ಇವತ್ತು ಹೇಳ್ತಿದ್ದೀನಿ, ನಾನು ಅವತ್ತು ಹೋಗಿದ್ದೆ ಅಲ್ಲಿ ಹೋಗಿದ್ದೆ. ನಾನು ಏನು ಎಕ್ಸ್ಪೆಕ್ಟೇಷನ್ ಮಾಡ್ಕೊಂಡು ಹೋಗಿದ್ದೆ, ಇಷ್ಟು ಖರ್ಚು ಬರುತ್ತೆ ಅಂತ ಹೇಳ್ಬಿಟ್ಟು, ಅದಕ್ಕಿಂತ 10 ಪಟ್ಟು ದುಡ್ಡು ಖರ್ಚು ಬಂತು ನನಗೆ ಅದು. ಆಮೇಲೆ ನಾನು ನೋಡ್ಬಿಟ್ಟು ಏನಪ್ಪ ಇಷ್ಟ ಆಗುತ್ತಲ್ಲ ಅಂತ ಹೇಳ್ಬಿಟ್ಟು, ಮತ್ತು ನಾನು ಸರ್ಕಲ್ ಎಲ್ಲ ಇದು ಮಾಡ್ತೀನಲ್ಲ, ಕೊಲಂಬಿಯಾ ಸರ್ಕಲ್ಲು, ಇನ್ನೊಂದು ಸರ್ಕಲ್ಲು, ಎಲ್ಲ ಸಿಗ್ನಲ್ಗಳಲ್ಲಿ ಪೊಲೀಸರು ನಿಂತಿರ್ತಾರೆ. ಪಾಪ ಹೆಣ್ಮಕ್ಳು ಭಾಳಷ್ಟು ಹುಡುಗರು ಯುವಕರು ಟರ್ನ್ ಮಾಡೋಕ್ಕೆ ಹೋಗ್ಬಿಟ್ಟು ಆಕ್ಸಿಡೆಂಟ್ ಆಗಿ ಎಷ್ಟೋ ಜನ ಬಿದ್ದುಬಿಟ್ರು, ಸತ್ತೋಗ್ಬಿಟ್ರು, ಕೈಕಾಲು ಮುರಿದೋಗ್ಬಿಟ್ರು, ಆ ಥರ ಇತ್ತು. ಹಾಗಾಗಿ ನನ್ನ ಪ್ರಯತ್ನ ಇತ್ತಂದರೆ ತಕ್ಷಣ ನಾನು ಹೋಗ್ಬಿಟ್ಟು ARTOಗೆ ಮಾತಾಡೋದಿಲ್ಲ, ಕಮ್ಮಿ ಥರ ಇತ್ತು ಅಂತ ಹೇಳ್ಬಿಟ್ಟು ಅವರು ಒಂದು ಚಾನಲ್ ಹೇಳ್ಕೊಟ್ರು, ಈ ಥರ ಮಾಡಿ ಬಾಬು ಅವರೇ ಅನುಕೂಲ ಆಗುತ್ತೆ ಅಂತ ಹೇಳ್ಬಿಟ್ಟು. ನಾನು ನಂತರ ಹೋಗ್ಬಿಟ್ಟು ಮಂಜೇಗೌಡ್ರಿಗೆ ಹಿಡಿದ್ಬಿಟ್ಟು, ನಾನು ಮಂಜೇಗೌಡರು ಮೂಡದಲ್ಲಿದ್ದರು. ನಂತರ ಅವರು ARTOಗೆ ಫೋನ್ ಮಾಡಿಬಿಟ್ಟು 500 ಜನಕ್ಕೆ ನಾವು DL ಮಾಡಿಕೊಡಿ ಅಂತ ಹೇಳ್ಬಿಟ್ಟು ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಇವತ್ತು ನಾವೆಲ್ಲ 500 ಜನಕ್ಕೆ ಎಲ್ಲೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡಿದ್ದೀವಿ. ಈ ದಿನದಿಂದ 40 ದಿನಕ್ಕೆ ಅವ್ರಿಗೆಲ್ಲ DL ಬರುತ್ತೆ. ಥ್ಯಾಂಕ್ ಯು ಸರ್. वो करे से हमने बहुत खुशी हुई. जितने भी प्रॉब्लम्स होती हैं सॉल्व करके दे रही करके बोल को हमें वो इससे एक हेल्प कर रही. अजमेन की एक सहूलत आगी, एक दरदपना समझ को अपनापन समझ को कर रही. दूसरे बाड़ा में रखो भी दिन को जिता को भी क्या भी फ़ायदा तो हो रहा नहीं. क्यों आना ये बार करके बोल को हमें भी एक हिस्सेदार बनना चाह रही. मगर हम ना अब्बा खल्ला रही सो वो आदमी को आना था घर को बोल को. मगर अच्छे से अच्छा हम ना अब जो सहूलत घर को दे रही, गैस से रंधे, पानी घर में नहीं है तो आ रहा. अब DL का भी इंशाल्लाह कर को दे डाल रही. अल्लाह उनको हर से हर जो भी उनकी मुरादें पूरी करना. हमारा जो दर्द है उनसे हमारा कर को समझ को कर रही. उनके वास्ते बहुत दुआ भी है, खुशी भी है. क्या आपके पास DL नहीं था मैम? नहीं था, अप्लाई नहीं करे थे अब तक नहीं करा. हाँ, तो खुद आपको इंटीमेशन दिए कैसा? घर बैठे आपको बुला को तुम्हें तकलीफ नहीं होना, गाड़ी है तुम्हारे पास, कहती भी खुदा नखाश कांदी पकड़े तो कहाँ से देती क्या ड्यूटियांग जा रही नहीं, बाइका भी जरा जने ड्यूटियांग जाती जने नहीं जाते. 400-500 रुपये बनना का तो नहीं होता. आज जो सहूलत कर को दे रही बहुत खुशी हो रही है. जो भी है उनको साथ देना अगर को हमें भी एक हमको. थैंक यू. मेरा नाम मेहरता जी केसरे, मैं खैरुन्निसा मस्जिद करने हूँ. खैरुन्निसा मस्जिद करने हूँ. मेरा घर
मैं जो 4 साल से मेरी बच्ची माजूर है, गाड़ी के बारे में दूसरे हाफिज़ा में डाली थी। अब तक कोई सा भी एक काम भी मेरी बच्ची के वास्ते 1 रुपए का भी नहीं हुआ। आज मैं ये बाबू भैया के हाफिज़ है कर को अब मालूम 1 महीने से अब डालने से मुझे देखो मेरी बच्ची को DL भी मिल गया। अब उन्होंने बोल रही मेरी मासूर बच्ची को गाड़ी कर को देती, क्या नहीं है बताओ माँ, मैं कर को देती घर को। मुझे बाबू भैया के वास्ते बहुत खुशी हो रही है। उन्हें हाफिज़ से मुझे उम्मीद है पूरे से पूरा उन्हें कर को देंगे। उन्होंने चाहते अल्लाह उनको कामयाबी से कामयाब कर दे, अल्लाह उनको नेक तौफीक दे दे। हमारे बड़े भाई जैसे ही हमें छोटे भाना जैसे ही उनके हमारे वास्ते उन्होंने ही उनके वास्ते हमें जो कुछ भी है हमारी खुशी उनकी खुशी है, हमारी खुशी। शुक्रिया।